ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಬಿಜೆಪಿ ಬೇರೂರಲು ಯಡಿಯೂರಪ್ಪನವರ ಪಾತ್ರ ಅತ್ಯಂತ ದೊಡ್ಡದು. ಅವರ ನಾಯಕತ್ವದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಹೈಕಮಾಂಡ್ ಒತ್ತಡಕ್ಕೆ ಮಣಿಯದೆ ತಮಗೆ ಸರಿ ಅನ್ನಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿಟ್ಟತನ ತೋರಿಸಿ ರಾಜ್ಯದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ತಂದರು. ಹಾಗಾದ್ರೆ ಬನ್ನಿ, ಯಡಿಯೂರಪ್ಪನವರ ಆಡಳಿತ, ಅವರು ಕೊಟ್ಟಂತಹ ಜನಪರ ಯೋಜನೆಗಳು ಮತ್ತು ಅವರು ಜನರಿಗೆ ಸ್ಪಂದಿಸ್ತಾ ಇದ್ದ ರೀತಿ ಹೇಗಿತ್ತು ಅನ್ನೋದನ್ನ ನೋಡೋಣ. ಯಡಿಯೂರಪ್ಪರಿಗೆ ರಾಜ ಹುಲಿ ಹೆಸರು ಹೇಗೆ ಬಂತು? ಯಡಿಯೂರಪ್ಪನವರು ಕೆಳಮಟ್ಟದಿಂದ ಬಂದು ಹೋರಾಟಗಳ ಮೂಲಕ ಬೆಳೆದ ನಾಯಕರು. ತಮ್ಮದೇ ಆದ ವಿಶಿಷ್ಟ ರಾಜಕೀಯ ತಂತ್ರಗಾರಿಕೆ, ಆಕ್ರಮಣಕಾರಿ ಶೈಲಿ, ಜನಸಾಮಾನ್ಯರೊಂದಿಗೆ ನೇರ ಸಂಪರ್ಕ ಹೊಂದಿದ್ದಾರೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಬೇರೂರಲು ಯಡಿಯೂರಪ್ಪನವರ ಪಾತ್ರ ಅತ್ಯಂತ ದೊಡ್ಡದು. ಅವರ ನಾಯಕತ್ವದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಹೈಕಮಾಂಡ್ ಒತ್ತಡಕ್ಕೆ ಮಣಿಯದೆ ತಮಗೆ ಸರಿ ಅನ್ನಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ದಿಟ್ಟತನ, ಅವರ ಬೆಂಬಲಿಗರಲ್ಲಿ ಅವರೊಬ್ಬ ಹುಲಿ ಎಂಬ ಭಾವನೆ ಮೂಡಿಸಿದೆ. ಅವರ ರಾಜಕೀಯ ತಂತ್ರಗಳು ಮತ್ತು ವಿರೋಧ ಪಕ್ಷಗಳ ಮೇಲಿನ ಅವರ ವಾಗ್ದಾಳಿಗಳು ಘರ್ಜನೆಯಂತಿದ್ದರಿಂದ ಬೆಂಬಲಿಗರು ಮತ್ತು ಪಕ್ಷದ ಕಾರ್ಯಕರ್ತರು ಅವರನ್ನ ಪ್ರೀತಿಯಿಂದ ರಾಜ ಹುಲಿ ಅಂತಲೇ ಕರೀತಾರೆ. ಯಡಿಯೂರಪ್ಪನವರ ರಾಜಕೀಯ ಧೈರ್ಯ, ಆಕ್ರಮಣಕಾರಿ ಹೋರಾಟ, ಜನಪ್ರಿಯ ನಾಯಕತ್ವವೇ ಅವರಿಗೆ ಈ ರಾಜ ಹುಲಿ ಎಂಬ ಬಿರುದು ಬರಲು ಕಾರಣ. ಎರಡು 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಅಧಿಕಾರ ಹಿಡಿಯಲು ಸಾಧ್ಯವಾಗಲಿಲ್ಲ. ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಯಿತು. 20 ತಿಂಗಳಲ್ಲೇ ಮೈತ್ರಿ ಮುರಿದಾಗ ಜೆಡಿಎಸ್ ಜೊತೆ ಸೇರಿ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸಿ ಯಡಿಯೂರಪ್ಪ ಉಪ ಮುಖ್ಯಮಂತ್ರಿಯಾದರು. ಹಣಕಾಸು ಸಚಿವರಾಗಿ 2 ಬಾರಿ ಬಜೆಟ್ ಮಂಡಿಸಿ ರಾಜ್ಯದ ಗಮನ ಸೆಳೆದರು. ಒಡಂಬಡಿಕೆಯಂತೆ ಬಿಜೆಪಿಗೆ ಅಧಿಕಾರ ಹಸ್ತಾಂತರಿಸಲು ಜೆಡಿಎಸ್ ಒಪ್ಪದಿದ್ದಾಗ ಮೈತ್ರಿ ಮುರಿದು ಯಡಿಯೂರಪ್ಪ ಕೇವಲ 7 ದಿನ ಮಾತ್ರ ಮುಖ್ಯಮಂತ್ರಿಯಾದರು. ಸಿಎಂ ಕ್ಯಾಂಡಿಡೇಟ್ ಎಂದು ಬಿಂಬಿಸಿಕೊಂಡು ಸ್ಪರ್ಧೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ. ಚಾಣಾಕ್ಷ ತಂತ್ರಗಾರಿಕೆಗೆ ಹೆಸರಾದ ಯಡಿಯೂರಪ್ಪ ಧೃತಿಗೆಡದೆ ಜೆಡಿಎಸ್ನ ವಚನ ಭ್ರಷ್ಟತೆಯನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು 2008ರ ಚುನಾವಣೆಗೆ ಅಣಿಯಾದರು. ಯಡಿಯೂರಪ್ಪರಿಗೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತು ಕೊಟ್ಟಂತೆ ಅಧಿಕಾರ ನೀಡಲಿಲ್ಲ ಎಂಬ ನೋವು, ಸಿಟ್ಟು ಮತದಾರರಿಗಿತ್ತು. ವಚನ ಭ್ರಷ್ಟತೆಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ಮುಖಂಡರು ಕೂಡ ಯಡಿಯೂರಪ್ಪರಿಗೆ ತಪ್ಪಿದ ಅಧಿಕಾರವನ್ನ ಮತದಾರರ ಅನುಕಂಪದ ಅಲೆಯಲ್ಲಿ ಗಿಟ್ಟಿಸಿಕೊಳ್ಳಲು ತಂತ್ರ ರೂಪಿಸಿದ್ರು. ಬಿಜೆಪಿ ಗೆಲ್ಲಿಸಿದ್ರೆ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಅನ್ನೋ ಸಂದೇಶ ಚುನಾವಣೆಯ ಅಸ್ತ್ರವಾಯಿತು. ಲಿಂಗಾಯತ ಸಮುದಾಯ ಖಡಕ್ಕಾಗಿ ಬೆನ್ನಿಗೆ ನಿಲ್ತು. ಯಡಿಯೂರಪ್ಪರ ನಾಯಕತ್ವದಲ್ಲಿ 2008ರಲ್ಲಿ ನಡೆದ ಚುನಾವಣೆಯಲ್ಲಿ 110 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು. ಯಡಿಯೂರಪ್ಪ ಸಿಎಂ ಗದ್ದುಗೆ ಏರಿದ್ರು. ಆ ಮೂಲಕ ನೆಲೆಯಿಲ್ಲದ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದ ಕೀರ್ತಿಗೆ ಯಡಿಯೂರಪ್ಪ ಭಾಜನರಾದರು. ರೈತರ ಹೆಸರಿನಲ್ಲಿ ಯಡಿಯೂರಪ್ಪ ಪ್ರಮಾಣ ವಚನ. ಯಡಿಯೂರಪ್ಪ 2008ರ ಮೇ 30ರಂದು ಮುಖ್ಯಮಂತ್ರಿ ಪಟ್ಟಕ್ಕೇರಿದಾಗ
ಅನೇಕ ಸವಾಲುಗಳನ್ನ ಎದುರಿಸಿದ್ರು. ರೈತ ಪರ ಹೋರಾಟಗಾರನಾಗಿ ಹಸಿರು ಶಾಲು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿದ ಅವರು ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ತಂದ ನಾಯಕನಾಗಿ ಹೊರಹೊಮ್ಮಿದ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಸಂಘಟನೆ ಬಲಗೊಂಡು ಪಕ್ಷೇತರರನ್ನ ಸೆಳೆದು ಸರ್ಕಾರವನ್ನ ಗಟ್ಟಿಗೊಳಿಸಿದ್ರು. 2009 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 19 ಸ್ಥಾನಗಳನ್ನ ಗೆದ್ದು ದಾಖಲೆ ನಿರ್ಮಿಸಿತು. ಇದು ಗುಜರಾತ್ ರಾಜ್ಯವನ್ನು ಮೀರಿಸಿತ್ತು. ಮರು ಚುನಾವಣೆಗಳಲ್ಲಿ 19ರಲ್ಲಿ 14 ಗೆಲುವು, ಜಿಲ್ಲಾ ಪಂಚಾಯಿತಿಗಳಲ್ಲಿ 16 ವರ್ಷ, ತಾಲೂಕು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೇಲುಗೈ ಸಾಧಿಸಿ ಪಕ್ಷಕ್ಕೆ ಬಲವಾದ ಅಡಿಪಾಯ ಹಾಕಿದ್ರು. ಮುಖ್ಯಮಂತ್ರಿಯಾಗಿ ರಾಜ್ಯ ಸುತ್ತಿದ ಯಡಿಯೂರಪ್ಪ ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ರೈತರ ಸಮಸ್ಯೆಗಳಿಗೆ ಧ್ವನಿಯಾದ್ರು. ಯಡಿಯೂರಪ್ಪ ಇಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಇಲ್ಲ ಎಂಬ ಮಾತನ್ನ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅಕ್ಷರಶಃ ತಮ್ಮ ಕಾರ್ಯದ ಮೂಲಕ ತೋರಿಸಿದ್ರು. ಕರ್ಮಭೂಮಿ ಶಿವಮೊಗ್ಗಕ್ಕೆ ಯಡಿಯೂರಪ್ಪ ಈ ಸಂದರ್ಭದಲ್ಲಿ ನೀಡಿದ ಕೊಡುಗೆ ಅಪಾರ. ಬಿಎಸ್ವೈ ಅಧಿಕಾರಾವಧಿಯಲ್ಲಿ ಮಹತ್ವದ ಯೋಜನೆಗಳು. ಯಡಿಯೂರಪ್ಪನವರು ಒಬ್ಬ ಹೋರಾಟಗಾರ ಮಾತ್ರವಲ್ಲದೆ ಮಹಾನ್ ಕನಸುಗಾರ. ಕನಸನ್ನ ನನಸಾಗಿ ಪರಿವರ್ತಿಸುವ ಚಾಕಚಕ್ಯತೆ ಅವರಲ್ಲಿದೆ ಎಂಬುದಕ್ಕೆ ಮುಖ್ಯಮಂತ್ರಿಯಾಗಿ ಅವರು ಸಾಕಾರಗೊಳಿಸಿದ ಯೋಜನೆಗಳೇ ಸಾಕ್ಷಿ. ಶಿಕ್ಷಣ, ಆರೋಗ್ಯ, ಕೃಷಿ, ಸಂಶೋಧನೆ, ಪರಿಸರ ರಕ್ಷಣೆ, ಮಹಿಳಾ ಸಬಲೀಕರಣ, ಉದ್ಯಮಕ್ಕೆ ಪೂರಕ ಮೂಲಸೌಕರ್ಯ, ಜಾಗತಿಕ ಹಣ ಹೂಡಿಕೆ ಇವೆಲ್ಲವೂ ಪ್ರಮುಖವಾದದ್ದು. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಾಮಾಜಿಕ ಭದ್ರತಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಬಡವರ ಬಾಳಲ್ಲಿ ಭಾಗ್ಯಲಕ್ಷ್ಮಿ ತಂದ ಬಿಎಸ್ವೈ ಸರ್ಕಾರ ಹಲವು ಜನಪರ ಯೋಜನೆಗಳ ಮೂಲಕ ಬಡವರು, ರೈತರು ಹಾಗೂ ಮಹಿಳೆಯರ ಜೀವನದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಿತು. ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿ ಹೆಣ್ಣು ಮಗುವಿಗೆ 18 ವರ್ಷಕ್ಕೆ ಬಾಂಡ್ ಮೂಲಕ ಆರ್ಥಿಕ ಭದ್ರತೆ ನೀಡಲಾಯಿತು. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ನೀಡುವುದರಿಂದ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ಸಿಕ್ಕಿತು. ರೈತರು, ಮೀನುಗಾರರು, ನೇಕಾರರಿಗೆ 3% ಬಡ್ಡಿ ದರದಲ್ಲಿ ಸಾಲ ನೀಡಿ ಆರ್ಥಿಕ ನೆರವು ಒದಗಿಸಲಾಯಿತು. ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಪ್ರೋತ್ಸಾಹಧನ ನೀಡಿ ಲಕ್ಷಾಂತರ ಕುಟುಂಬಗಳಿಗೆ ಲಾಭ ಕಲ್ಪಿಸಲಾಯಿತು. ಆಸರೆ ಯೋಜನೆಯಡಿ ನೆರೆ ಸಂತ್ರಸ್ತರಿಗೆ ಮನೆ ನಿರ್ಮಾಣ ಮತ್ತು ಗ್ರಾಮ ಸ್ಥಳಾಂತರ ಕಾರ್ಯ ನಡೆಯಿತು. ಸಂಧ್ಯಾ ಸುರಕ್ಷಾ, ವಿಧವಾ ಮತ್ತು ವಿಕಲಚೇತನ ವೇತನ ಹೆಚ್ಚಳದ ಮೂಲಕ ಸಾಮಾಜಿಕ ಭದ್ರತೆ ವೃದ್ಧಿಸಲಾಯಿತು. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಕೀರ್ತಿ. ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. 2011ರಲ್ಲಿ ಅವರು ಸಿಎಂ ಆಗಿದ್ದಾಗ ಮೊದಲ ಬಾರಿಗೆ ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ್ರು. ರೈತ ವಿದ್ಯಾನಿಧಿ, ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿ ವೇತನ, ಶೂನ್ಯ ಬಡ್ಡಿ ಸಾಲ, ಸಹಕಾರಿ ಬ್ಯಾಂಕುಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ, 10 HP ತನಕ ಉಚಿತ ವಿದ್ಯುತ್ ಸೇರಿ 2021-22ರ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಬರೋಬ್ಬರಿ 31,021 ಕೋಟಿ ರೂಪಾಯಿ ಅನುದಾನ. 10 HP ತನಕ ಉಚಿತ ವಿದ್ಯುತ್ ಸೇರಿ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಬರೋಬ್ಬರಿ 31,021 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದರು. ಸಾವಯವ ಕೃಷಿ ಉತ್ತೇಜನ, ಕೃಷಿ ಮಾರುಕಟ್ಟೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು. ರೈತ ಬಂಧು ಎಂದೇ ಕರೆಸಿಕೊಳ್ಳುವ ಮೂಲಕ ಯಾವಾಗಲೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ದಂಡಾವತಿ ಯೋಜನೆಗೆ ಚಾಲನೆ ಕೊಟ್ಟರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡರ ವಿರೋಧದ ನಡುವೆ ಯಡಿಯೂರಪ್ಪ ಯೋಜನೆಗೆ ಚಾಲನೆ ನೀಡಿದ್ರು.
ಯಡಿಯೂರಪ್ಪ ಜಾತ್ಯತೀತವಾಗಿ ಎಲ್ಲ ಜಾತಿ ಧರ್ಮಗಳಿಗೂ ಅನುದಾನ ನೀಡಿದ್ದಾರೆ. ಅತಿ ಹೆಚ್ಚು ಜಾತಿ ಸಮಾವೇಶಗಳನ್ನ ಆಯೋಜಿಸಿದ ಯಡಿಯೂರಪ್ಪ ಕ್ರಿಶ್ಚಿಯನ್, ಮುಸ್ಲಿಂ ಸೇರಿದ ಹಾಗೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಅಧಿಕಾರ ಅವಧಿಯಲ್ಲಿ ಸರ್ಕಾರದ ಸಾಧನೆ ಮೆಚ್ಚಿ ಅನೇಕ ಪ್ರಶಸ್ತಿಗಳು ಮುಡಿಗೇರಿದ್ವು. ಭಯೋತ್ಪಾದನೆ ತೊಲಗಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣದಲ್ಲಿ ದೇಶಭಕ್ತಿ ಮೂಡಿಸುವಂತಹ ಪಾಠಗಳು ಬರಬೇಕು. ವಾರಕ್ಕೆ ಒಮ್ಮೆಯಾದರೂ ಶಿಕ್ಷಕರು ಮಕ್ಕಳಿಗೆ ದೇಶಭಕ್ತರ ಬಗ್ಗೆ ಪಾಠ ಮಾಡಬೇಕು. ಅಂತಹ ಶಿಕ್ಷಣ ಜಾರಿಗೆ ಬರಬೇಕೆಂದು ಯಡಿಯೂರಪ್ಪ ಕನಸು ಕಂಡಿದ್ರು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಆರೋಪ, ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ. ಬಿಎಸ್ ಯಡಿಯೂರಪ್ಪ ಅವರ ಆಡಳಿತ ಅವಧಿ ಅಭಿವೃದ್ಧಿಯ ವೇಗಕ್ಕೆ ಪ್ರಶಂಸೆ ಪಡೆದ್ರು. ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಆರೋಪಗಳು ದೊಡ್ಡ ಹೊಡೆತ ನೀಡಿದ್ವು. ಭೂ ಡಿನೋಟಿಫಿಕೇಶನ್, ಗಣಿ ಅನುಮತಿಗಳು, ಕುಟುಂಬ ಸಂಬಂಧಿತ ಸಂಸ್ಥೆಗಳಿಗೆ ಲಾಭ ಕಲ್ಪಿಸಲಾಗಿದೆ ಅನ್ನೋ ಆರೋಪಗಳು ಎದುರಾಯಿತು. ವಕೀಲ ಸಿರಾಜುದ್ದೀನ್ ಪಾಷಾ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ನೀಡಿದ್ರೆ, ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ್ ದಾಖಲೆಗಳನ್ನ ಸಲ್ಲಿಸಿದ್ರು. ನಂತರ ತನಿಖೆ ಸಿಬಿಐಗೆ ವಹಿಸಿ ಪ್ರಕರಣದ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿತು. ಅಂದಿನ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ 2011 ಜನವರಿ 21ರಂದು ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ ನಂತರ ಲೋಕಾಯುಕ್ತ ನ್ಯಾಯಾಲಯ ವಿಚಾರಣೆಗೆ ಮುಂದಾಯಿತು. ಪ್ರತಿಪಕ್ಷಗಳು ಮತ್ತು ಸಾರ್ವಜನಿಕ ಒತ್ತಡ ಹೆಚ್ಚಿದ ಹಾಗೆ ಬಿಜೆಪಿ ಹೈಕಮಾಂಡ್ ಕೂಡ ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬಂತು. ಇದರಿಂದಾಗಿ 2011 ಜುಲೈ 31ರಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಅರುಣ್ ಜೇಟ್ಲಿ ಅವರ ಸಲಹೆಯ ಮೇರೆಗೆ ನೈತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದಾಗಿ ಯಡಿಯೂರಪ್ಪ ವಿವರಿಸಿದ್ರು. ಜೈಲು ಸೇರಿ 24 ದಿನಗಳ ಕಾಲ ಜೈಲುವಾಸ. ಥಣಿಸಂದ್ರದ ಅಕ್ರಮ ಡಿನೋಟಿಫಿಕೇಶನ್ ಹಗರಣದಲ್ಲಿ ಆರೋಪ ಹೊತ್ತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಲ್ಲದೆ ಜೈಲು ವಾಸವನ್ನ ಅನುಭವಿಸಬೇಕಾಯಿತು. 24 ದಿನಗಳ ಕಾಲ ಯಡಿಯೂರಪ್ಪ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು. ಆದರೂ ಛಲಗಾರರಾಗಿದ್ದ ಯಡಿಯೂರಪ್ಪ ಧೃತಿಗೆಡಲಿಲ್ಲ. ಜೈಲಿನಿಂದ ಹೊರಬಂದ ನಂತರ ಜನತೆಯ ಬಳಿ ಹೋದ್ರು. ಕಾರ್ಯಕರ್ತರಲ್ಲಿ ಧೈರ್ಯ ತುಂಬಿದ್ರು. ಆರೋಪಗಳಿಂದ ಮುಕ್ತರಾಗಿ ಹೊರಬರುವುದಾಗಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಭರವಸೆ ಮೂಡಿಸಿದ್ರು. ಯಡಿಯೂರಪ್ಪನವರು ಜೈಲು ಅನುಭವವನ್ನ ಭಿನ್ನವಾಗಿ ಕಂಡು 24 ದಿನಗಳಲ್ಲಿ ಪುಸ್ತಕವನ್ನ ಓದಿ ಕೈದಿಗಳೊಂದಿಗೆ ಒಡನಾಡಿದ ನೆನಪುಗಳನ್ನ ಮರೆಯಲಾರೆ ಅಂತಾರೆ. ಬಿಡುಗಡೆಯಾದ ನಂತರ ಕೆಲಕಾಲ ಸಾರ್ವಜನಿಕ ಜೀವನದಿಂದ ದೂರ ಉಳಿದ್ರು. ಬಳಿಕ ಪಕ್ಷದ ಒಳ ರಾಜಕೀಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ತಮ್ಮ ವಿರುದ್ಧ ಪ್ರತಿಪಕ್ಷಗಳ ಜೊತೆಗೆ ಪಕ್ಷದವರೇ ಕೈ ಜೋಡಿಸಿದ್ರು ಅಂತ ಆರೋಪ ಮಾಡ್ತಾರೆ. ಹಾಗಾದ್ರೆ ಯಡಿಯೂರಪ್ಪನವರ ವಿರುದ್ಧ ಇದ್ದ ಸ್ವಪಕ್ಷದವರು ಯಾರವರು? ಬನ್ನಿ ನೋಡೋಣ. ಜೈಲು ಅನುಭವವನ್ನ ಜೀವನದಲ್ಲಿ ಮರೆಯಲಾರೆ. ಕೈದಿಗಳು ಹರಸಿದ್ರು, ಮಹಿಳೆಯರು ಆಶೀರ್ವದಿಸಿದ್ರು. ಹೌದು, ಜೈಲಿಗೆ ಹೋಗಿ ಬಂದ್ರೆ ಕೆಲವರು ಬೀಗುವುದು ಬೇರೆಯದ್ದೇ ರೀತಿ. ಆದರೆ ಯಡಿಯೂರಪ್ಪ ಜೈಲು ಅನುಭವವನ್ನ ಬೇರೆಯದ್ದೇ ರೀತಿ ವಿಶ್ಲೇಷಿಸಿದ್ರು. ಜೈಲಿನಲ್ಲಿದ್ದ 24 ದಿನ ಪುಸ್ತಕಗಳನ್ನ ಓದಿದೆ. ಜೈಲಿನಲ್ಲಿದ್ದ ಕೈದಿಗಳನ್ನ ಭೇಟಿ ಮಾಡಿದೆ. ಅವರೊಂದಿಗೆ ಒಡನಾಟ ಇಟ್ಕೊಂಡೆ. ನಾನು ಜೈಲಿನಿಂದ ಹೊರ ಬರುವ ದಿನ ಮಹಿಳಾ ಮತ್ತು ಪುರುಷ ಕೈದಿಗಳು ಕಣ್ಣೀರಿಟ್ರು. ನೀವು ನೀಡಿದ ಯೋಚನೆಯಿಂದ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ ಮಾತನ್ನ ನಾನು ಜೀವನದಲ್ಲಿ ಮರೆಯೋದಿಲ್ಲ ಅಂತ ಯಡಿಯೂರಪ್ಪ ಜೈಲಿನಿಂದ ಹೊರ ಬಂದ ನಂತರ ಹೇಳಿದ್ರು. ಜೈಲಿನಿಂದ ಹೊರಬಂದ ಯಡಿಯೂರಪ್ಪ ಮೊದಲು ಶಿಕಾರಿಪುರದಲ್ಲಿ ತಮ್ಮದೇ ಒಡೆತನದ ಶಿಕ್ಷಣ ಸಂಸ್ಥೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ಜೈಲು ಅನುಭವ ಹಂಚಿಕೊಂಡಿದ್ದು ಬಿಟ್ರೆ 3-4 ತಿಂಗಳು ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಉಳಿದ್ರು. ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪ ಅವರನ್ನ ಸೈಡ್ ಕಾರ್ನರ್ ಮಾಡಲಾಗ್ತಾ ಇತ್ತು. ಇದು ಯಡಿಯೂರಪ್ಪನವರ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಕಾರಣವಾಗಿತ್ತು. ನನ್ನನ್ನ ಹಣಿಯಲು ನಮ್ಮವರೇ ಕೈ ಜೋಡಿಸಿದ್ರು. ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಬೆಳೀತಾ ಇರುವುದು ಪ್ರತಿಪಕ್ಷಗಳಿಗೆ ಸಹಿಸಲು ಸಾಧ್ಯವಾಗ್ತಿರಲಿಲ್ಲ. ಯಡಿಯೂರಪ್ಪ ಅಧಿಕಾರ ಅವಧಿ ಪೂರ್ಣಗೊಳಿಸಿ ಮತ್ತೆ ಮುಖ್ಯಮಂತ್ರಿಯಾದ್ರೆ ಕಷ್ಟ ಎಂದು ಪ್ರತಿಪಕ್ಷಗಳು ತಂತ್ರಗಾರಿಕೆ ಮಾಡಿದವು. ಅದಕ್ಕೆ ನಮ್ಮ ಪಕ್ಷದವರು ಸಹ ಕೈ ಜೋಡಿಸಿದ್ರು ಎಂದು ಯಡಿಯೂರಪ್ಪ ಮುಖ್ಯ ಸ್ಥಾನದಿಂದ ಕೆಳಗಿಳಿದ ಸಂದರ್ಭದಲ್ಲಿ ಮನದ ದುಗುಡವನ್ನ ತೋಡಿಕೊಂಡರು. ಯಡಿಯೂರಪ್ಪ ಜೈಲಿಗೆ ಹೋದ ನಂತರ ಬಿಜೆಪಿಯಲ್ಲಿ ಕೆಎಸ್ ಈಶ್ವರಪ್ಪ, ಅನಂತಕುಮಾರ್ ಬಣ ಮೇಲುಗೈ ಸಾಧಿಸಲು ಪ್ರಾರಂಭಿಸುತ್ತೆ. ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಉಪ ಮುಖ್ಯಮಂತ್ರಿಯಾಗಿದ್ದ ಕೆಎಸ್ ಈಶ್ವರಪ್ಪ ರಾಜ್ಯ ರಾಜಕೀಯದಲ್ಲಿ ಪ್ರಭಾವಿಯಾಗುವುದರ ಜೊತೆಗೆ ಕೇಂದ್ರದಲ್ಲಿ ವರಿಷ್ಠರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ರಾಜ್ಯದಲ್ಲಿ ಅನಂತಕುಮಾರ್, ಜಗದೀಶ್ ಶೆಟ್ಟರ್, ಸದಾನಂದಗೌಡ, ಈಶ್ವರಪ್ಪ ಸಾಮೂಹಿಕ ನಾಯಕತ್ವದ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿ ಪಕ್ಷವನ್ನ ಸಂಘಟಿಸಲು ಅಣಿಯಾಗ್ತಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ತಾವೇ ಸೂಚಿಸಿದ್ದ ಸದಾನಂದಗೌಡರು ಸಹ ಯಡಿಯೂರಪ್ಪರ ಹಿಡಿತದಿಂದ ಸಡಿಲಗೊಳ್ತಾರೆ. ಶಿವಮೊಗ್ಗದ ಅಭಿವೃದ್ಧಿ ದೃಷ್ಟಿಯಿಂದ ಮುಖ್ಯಮಂತ್ರಿಯಾಗಿದ್ದ ಸದಾನಂದಗೌಡರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ. ಆದರೆ ಶಿವಮೊಗ್ಗದ ಅಭಿವೃದ್ಧಿ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುವುದಿಲ್ಲ. ಬಜೆಟ್ನಲ್ಲಿ ಸದಾನಂದಗೌಡರು ಶಿವಮೊಗ್ಗ ಜಿಲ್ಲೆಗೆ ಅನುದಾನ ನೀಡಲು ತೋರಿದ ತಾರತಮ್ಯ, ಅಭಿವೃದ್ಧಿ ಕೆಲಸಗಳಿಗೆ ಚುರುಕು ಮುಟ್ಟಿಸದೇ ಇರೋದು ಸಹಜವಾಗಿ ಯಡಿಯೂರಪ್ಪ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿತು. ಜೈಲಿನಿಂದ ಹೊರಬಂದ ನಂತರ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನ ಸಂಘಟಿಸಲು ಅಣಿಯಾಗ್ತಾರೆ. ಆದರೆ ಸಾಮೂಹಿಕ ನಾಯಕತ್ವದಲ್ಲಿಯೇ ಪಕ್ಷವನ್ನ ಮುನ್ನಡೆಸಬೇಕೆಂಬ ವರಿಷ್ಠರ ಸಂದೇಶ ಯಡಿಯೂರಪ್ಪನವರ ಸಂಘಟನಾ ವೇಗಕ್ಕೆ ಕಡಿವಾಣ ಹಾಕಿದಂತೆ ಮಾಡುತ್ತೆ. ಪಕ್ಷದಲ್ಲಿ ಉಸಿರುಗಟ್ಟೋ ವಾತಾವರಣ ಸೃಷ್ಟಿಯಾಗುತ್ತಿದ್ದಂತೆ ಮತ್ತೆ ಆಕ್ರೋಶ ಹೊರಹಾಕ್ತಾರೆ ಇದೇ ಯಡಿಯೂರಪ್ಪ. ಪಕ್ಷದಲ್ಲಿ ಉಸಿರುಗಟ್ಟೋ ವಾತಾವರಣ ಸೃಷ್ಟಿಯಾದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆಯೇ ಹೊರತು ಪಕ್ಷಕ್ಕೆ ಚೂರಿ ಹಾಕೋ ಕೆಲಸ ಮಾಡುವುದಿಲ್ಲ ಅಂತ ಗುಡುಕ್ತಾರೆ. ಆರೋಪ ಮುಕ್ತನಾಗುವ ತನಕ ಸ್ಥಾನಮಾನವಿಲ್ಲ ಎಂದ ಬಿಜೆಪಿ. ಜೈಲಿನಿಂದ ಹೊರಬಂದ ಬಳಿಕ ಬಿಜೆಪಿಯಲ್ಲಿ ಬಿಎಸ್ವೈಗೆ ತಕ್ಷಣ ಯಾವುದೇ ಪ್ರಮುಖ ಸ್ಥಾನ ಸಿಗಲಿಲ್ಲ. ಕೆಎಸ್ ಈಶ್ವರಪ್ಪ ರಾಜ್ಯಾಧ್ಯಕ್ಷರ ಅವಧಿ ಮುಗಿದ ನಂತರ ಯಡಿಯೂರಪ್ಪನವರಿಗೆ ಆ ಸ್ಥಾನ ಸಿಗತ್ತೆ ಅನ್ನೋ ನಿರೀಕ್ಷೆ ಇದ್ರು. ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ವರಿಷ್ಠರು ಅದನ್ನ ನಿರಾಕರಿಸಿದ್ರು. ಬದಲಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಇದರಿಂದ ಯಡಿಯೂರಪ್ಪ ಅವರಲ್ಲಿ ತೀವ್ರ ಅಸಮಾಧಾನ ಉಂಟಾಗುತ್ತೆ. ತಾವೇ ಬೆಳೆಸಿದ ಪಕ್ಷದಲ್ಲಿ ಕಡೆಗಣನೆ ಆಗ್ತಾ ಇದೆ ಅನ್ನೋ ಭಾವನೆ ಬಲವತ್ತಾಯಿತು. ತಮ್ಮ ರಾಜಕೀಯ ಅಧೋಗತಿಗೆ ಈಶ್ವರಪ್ಪ ಕಾರಣ ಅಂತ ಯಡಿಯೂರಪ್ಪ ನೇರವಾಗಿ ಆರೋಪಿಸಿದ್ರು. ಇದೇ ವೇಳೆ ಈಶ್ವರಪ್ಪ ಮೇಲೂ ಭ್ರಷ್ಟಾಚಾರದ ಆರೋಪಗಳು ಹೊರಬಂದ ಹಿನ್ನೆಲೆ ನಾನು ಆರೋಪಿಯಷ್ಟೇ ಅಪರಾಧಿಯಲ್ಲ ಎಂದು ಹೇಳಿದ ಯಡಿಯೂರಪ್ಪ ಆರೋಪ ಮುಕ್ತರಾದ ನಂತರ ಸ್ಥಾನಮಾನ ನೀಡೋದಾಗಿ ಹೇಳಿದ್ದ ಈಶ್ವರಪ್ಪ ಈಗ ರಾಜೀನಾಮೆ ನೀಡ್ತಾರೆಯೇ ಅಂತ ವ್ಯಂಗ್ಯವಾಡಿದ್ರು. ಸಾಮೂಹಿಕ ನಾಯಕತ್ವ ಎಂದ ನಾಯಕರು ವಿರೋಧ ವ್ಯಕ್ತಪಡಿಸಿ ಯಡಿಯೂರಪ್ಪ ಗುಟುರು. ಪಕ್ಷದಲ್ಲಿ ದಿನೇ ದಿನೇ ಯಡಿಯೂರಪ್ಪ ಅವರನ್ನ ಕಡೆಗಣಿಸುತ್ತಿದ್ದ ಬಗ್ಗೆ ಅಸಮಾಧಾನಗೊಂಡಿದ್ದ ಯಡಿಯೂರಪ್ಪ ಅವರಿಗೆ ಪಕ್ಷದ ವರಿಷ್ಠರು ರಾಜೀನಾಮೆ ಪಡೆಯುವಾಗ ಮೂಗಿಗೆ ಬೆಣ್ಣೆ ಹಚ್ಚಿದ್ರು ಅನ್ನೋದು ಅರಿವಾಗತೊಡಗಿತು. ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಸಾಮೂಹಿಕ ನಾಯಕತ್ವದಲ್ಲಿಯೇ ತೆಗೆದುಕೊಂಡು ಹೋಗಲು ತೀರ್ಮಾನಿಸಿದ ಮುಖಂಡರು ಯಡಿಯೂರಪ್ಪ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ. ಬಿಜೆಪಿ ತೊರೆದು ಕೆಜೆಪಿ ಕಟ್ಟಿದ ಯಡಿಯೂರಪ್ಪ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ
ಯಡಿಯೂರಪ್ಪ ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಕಾರಣಕ್ಕೆ ಪಕ್ಷ ತೊರೆದು ಹೊಸ ಪಕ್ಷ ಕಟ್ಟುವ ಕನಸು ಕಂಡ್ರು. ಅದಕ್ಕಾಗಿ ಕೆಜೆಪಿ ಪಕ್ಷವನ್ನ ಕಟ್ಟಿ ತಾವೇ ರಾಜ್ಯಾಧ್ಯಕ್ಷರಾದ್ರು. ಅಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಂದರ್ಭದಲ್ಲಿ ಬೆಂಬಲಿಸಿದ್ದ ಶಾಸಕರಲ್ಲಿ ಬಹುತೇಕರು ಯಡಿಯೂರಪ್ಪ ಹಿಂದೆ ಹೋಗಲಿಲ್ಲ. ಬಿಜೆಪಿ ನಾಯಕರು ಅಂತಹ ಶಾಸಕರ ಮನವೊಲಿಸಿ ಬಿಟ್ಟಿದ್ರು. ಇದೆಲ್ಲದಕ್ಕೂ ಈಶ್ವರಪ್ಪನೇ ಕಾರಣ ಎಂಬ ಅಜೆಂಡಾ ಮೇಲೆಯೇ ಯಡಿಯೂರಪ್ಪನವರು ಈಶ್ವರಪ್ಪ ವಿರುದ್ಧ ಸಮರ ಸಾರಿದ್ರು. ರಾಜಕೀಯವಾಗಿ ಪಕ್ಷದಲ್ಲಿ ತನ್ನನ್ನ ಹೇಗೆ ನೇಪಥ್ಯಕ್ಕೆ ಕಳುಹಿಸಲಾಯಿತು ಎಂಬ ವಾಸ್ತವ ಅಂಶವನ್ನ ಅವರು ಜನತೆ ಮುಂದೆ ಬಿಚ್ಚಿಡಲು ಅಣಿಯಾದ್ರು. ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪರನ್ನ ಶಿವಮೊಗ್ಗ ನಗರದಲ್ಲಿ ಸೋಲಿಸುವ ಪಣ ತೊಟ್ರು. ಅದಕ್ಕಾಗಿ ಕೆಜೆಪಿ ಪಕ್ಷ ಕಟ್ಟಿದಾಗ ನಮ್ಮ ಅಭಿಮಾನ ಎಂಬ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ಆಯೋಜಿಸಿದ್ರು. ಯಾವ ವೇದಿಕೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಹರಿಹಾಯ್ದಿದ್ರು, ಅದೇ ವೇದಿಕೆಯಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ವಿರುದ್ಧ ಛೂಬಾಣ ಬಿಟ್ಟಿದ್ರು. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಜಟಾಪಟಿ ಮುಗಿತಾನೆ ಇರಲಿಲ್ಲ. ಇಲ್ಲಿನ ಕ್ರಿಯೆಗೆ ಅಲ್ಲಿನ ಪ್ರತಿಕ್ರಿಯೆ ಹೀಗೆ ಮುಂದುವರಿತಾ ಇತ್ತು. ರಾಘವೇಂದ್ರ ಚುನಾವಣೆ ಸಂಬಂಧ ನಾಯಕರ ವಾಗ್ಯುದ್ಧ ಬಿರುಸಾಗಿತ್ತು. ನನ್ನ ಕ್ಷೇತ್ರದಲ್ಲಿ ಹಣ ಹೆಂಡದ ಮೂಲಕ ಚುನಾವಣೆ ಮಾಡಬಾರದು ಅನ್ನೋ ಕಾರ್ಯಕರ್ತರ ಅಪೇಕ್ಷೆಯ ಮೇರೆಗೆ ಚುನಾವಣೆ ಮಾಡಿದ್ದಾಗಿ ಈಶ್ವರಪ್ಪ ಸಮರ್ಥಿಸಿಕೊಂಡಿದ್ರು. ಅಲ್ಲಿಂದ ಆರಂಭವಾದ ಬಿಜೆಪಿ ರಾಜ್ಯ ನಾಯಕರ ಶೀತಲ ಸಮರ ಕೊನೆಗೆ ಒಬ್ಬರನ್ನೊಬ್ಬರು ತೊರೆಯುವಂತೆ ಮಾಡಿತು. ಭ್ರಷ್ಟಾಚಾರದ ಆರೋಪದ ಅಡಿ ಜೈಲು ಸೇರಿದ್ದ ಯಡಿಯೂರಪ್ಪ ಹೊರಬರುವವರೆಗೂ ತಣ್ಣಗಿದ್ದ ಈಶ್ವರಪ್ಪ ನಂತರ ಯಡಿಯೂರಪ್ಪ ವಿರುದ್ಧ ಹರಿಹಾಯುತ್ತಲೇ ಬಂದ್ರು. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ, ಆರೋಪ ಮುಕ್ತರಾಗುವವರೆಗೂ ಯಡಿಯೂರಪ್ಪರಿಗೆ ಸ್ಥಾನಮಾನ ಇಲ್ಲ ಅಂತ ಗುಡುಗಿದ್ರು. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ವೈಮನಸ್ಸು ಕರ್ನಾಟಕ ಬಿಜೆಪಿ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಹುಟ್ಟುಹಾಕಿತ್ತು. ಯಡಿಯೂರಪ್ಪ ಬಿಜೆಪಿ ತೊರೆದು ಕೆಜೆಪಿ ಸ್ಥಾಪಿಸಿದಾಗ ಈಶ್ವರಪ್ಪ ವಿರುದ್ಧ ಅವರ ದಾಳಿ ಇನ್ನಷ್ಟು ತೀವ್ರವಾಯಿತು. ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಬ್ಬರು ಪರಸ್ಪರ ವಾಗ್ದಾಳಿ ನಡೆಸಿ ರಾಜಕೀಯ ಉದ್ವಿಗ್ನತೆಯನ್ನ ಹೆಚ್ಚಿಸಿದ್ರು. ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಯಡಿಯೂರಪ್ಪ ಬಣ ಪ್ರಯತ್ನಿಸಿದಾಗ ಈಶ್ವರಪ್ಪ ಅದನ್ನ ತಳ್ಳಿ ಹಾಕಿದ್ರು. ಯಡಿಯೂರಪ್ಪ ಬೆಂಬಲಿಗರು ರೆಸಾರ್ಟ್ ರಾಜಕೀಯ ನಡೆಸಿದ್ರು. ನಾಯಕತ್ವ ಬದಲಾವಣೆ ಇಲ್ಲ ಎಂದು ಈಶ್ವರಪ್ಪ ಸ್ಪಷ್ಟಪಡಿಸಿದ್ರು. ಇದರಿಂದ ಇಬ್ಬರ ನಡುವಿನ ಅಂತರ ಮತ್ತಷ್ಟು ವಿಸ್ತರಿಸಿ ಬಿಟ್ಟಿತು. ಯಡಿಯೂರಪ್ಪ ತಮ್ಮ ಅಧಿಕಾರ ಕಳೆದುಕೊಂಡಿದ್ದಕ್ಕೆ ಈಶ್ವರಪ್ಪನವರೇ ಕಾರಣ ಅನ್ನೋ ನಿಲುವಿಗೆ ಬಂದ್ರು. ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿ ಸ್ಥಾಪನೆಯ ಪರಿಣಾಮ ಬಿಜೆಪಿ ಮತಭೇದಕ್ಕೆ ಒಳಗಾಗಿ ಭಾರಿ ಹಿನ್ನಡೆಯಾಯಿತು. 2008ರಲ್ಲಿ 110 ಸ್ಥಾನ ಗೆದ್ದಿದ್ದ ಬಿಜೆಪಿ ಕೇವಲ 40 ಸ್ಥಾನಗಳಿಗೆ ಕುಸಿದು ಹೋಯಿತು. ಶಿವಮೊಗ್ಗದಲ್ಲೇ ಈಶ್ವರಪ್ಪ ಸೋಲು ಕಂಡಿದ್ದು ರಾಜಕೀಯ ವಿಪರ್ಯಾಸ ಆಯಿತು. ಕಾಂಗ್ರೆಸ್ ಸುಲಭವಾಗಿ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪ ಪ್ರಭಾವ ಇನ್ನೂ ಬಲವಾಗಿದೆ ಎಂಬುದು ಸ್ಪಷ್ಟವಾದರೂ ಕೆಜೆಪಿ ಸ್ವತಂತ್ರವಾಗಿ ದೊಡ್ಡ ಯಶಸ್ಸು ಕಂಡಿಲ್ಲ. ಸಾಕಷ್ಟು ಪ್ರಯತ್ನದ ಬಳಿಕ ಇಬ್ಬರು ಒಂದಾದ್ರು. ಕೆಜೆಪಿ ಪಕ್ಷವನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿ ಯಾವುದೇ ಷರತ್ತುಗಳಿಲ್ಲದೆ ಮತ್ತೆ ಮಾಜಿ ಸಿಎಂ ಪಕ್ಷ ಸೇರಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ತಿರುವು ಪಡೆಯಿತು. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬಿಎಸ್ವೈ, ಮನಸ್ಸಿಲ್ಲದ ಮನಸ್ಸಿನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ. ಬಿಎಸ್ ಯಡಿಯೂರಪ್ಪ ಕೆಜೆಪಿ ತೊರೆದು ಬಿಜೆಪಿ ಸೇರಿದ ನಂತರ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸುವ ಯತ್ನ ನಡೆಯಿತು. 2014ರಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮೊದಲಿಗೆ ಹಿಂಜರಿದ್ರು. ವರಿಷ್ಠರ ಮಾತಿಗೆ ಒಪ್ಪಿಕೊಂಡ್ರು. ನರೇಂದ್ರ ಮೋದಿ ಅಲೆಯ ನಡುವೆ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ರು. ಆದರೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗದೆ ನಿರಾಸೆ ಉಂಟಾಯಿತು. ಅನಂತಕುಮಾರ್ ಮತ್ತು ಸದಾನಂದ ಗೌಡ್ರಿಗೆ ಅವಕಾಶ ಸಿಕ್ತು. ರಾಷ್ಟ್ರ ರಾಜಕಾರಣದಲ್ಲಿ ಮುಂದುವರಿಯಲ್ಲ, ರಾಜ್ಯದಲ್ಲಿ ಪಕ್ಷ ಸಂಘಟಿಸುವೆ ಎಂದಿದ್ದ ಬಿಎಸ್ವೈ ಇನ್ನು ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕರೂ ಹೋಗೋದಿಲ್ಲ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಯಡಿಯೂರಪ್ಪ ಪದೇ ಪದೇ ಪುನರುಚ್ಚರಿಸ್ತಾ ಇದ್ರು. ಮುಂದಿನ ವಿಧಾನಸಭೆಯ ಮೇಲೆ ಕಣ್ಣು ನೆಟ್ಟಿದ್ರು. ರಾಜ್ಯದಲ್ಲಿ ಪಕ್ಷ ಸಂಘಟಿಸುವ ಜವಾಬ್ದಾರಿ ಹೊತ್ತುಕೊಳ್ಳೋದಾಗಿ ತಿಳಿಸಿದ್ರು.
ಭ್ರಷ್ಟಾಚಾರ ಆರೋಪಗಳಿಂದ ಮಾಜಿ ಸಿಎಂಗೆ ಮುಕ್ತಿ. 2016 ಯಡಿಯೂರಪ್ಪರ ಪಾಲಿಗೆ ಆಶಾದಾಯಕವಾದ ವರ್ಷ. ಯಾವ ಯಡಿಯೂರಪ್ಪ ಭ್ರಷ್ಟಾಚಾರದ ಆರೋಪ ಹೊತ್ತು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಜೈಲು ಸೇರಿದ್ರು, ಅದೇ ಯಡಿಯೂರಪ್ಪನವರು ಅಂತಹ ಕೇಸುಗಳಿಂದ ಖುಲಾಸೆಯಾಗುವ ಕಾಲ ಸನ್ನಿಹಿತವಾಗಿತ್ತು. ಅಕ್ರಮ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ವಿರುದ್ಧ ಹಾಕಲಾಗಿದ್ದ 15 ಕೇಸುಗಳನ್ನ ಲೋಕಾಯುಕ್ತ ನ್ಯಾಯಾಲಯ ವಜಾಗೊಳಿಸಿತು. ಇದು ಯಡಿಯೂರಪ್ಪನವರಲ್ಲಿ ಸಂತಸ ಮೂಡಿಸಿತು. ಒಟ್ಟಾರೆ ಶೂನ್ಯಾವಸ್ಥೆಯಲ್ಲಿದ್ದ ಬಿಜೆಪಿಯನ್ನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದ ಯಡಿಯೂರಪ್ಪನವರು ರಾಜಕೀಯ ಜೀವನದುದ್ದಕ್ಕೂ ಮುಂಚೂಣಿಯಲ್ಲಿದ್ದರು. ರಾಜ್ಯದಲ್ಲಿ ಬಿಜೆಪಿಗೆ ಯಡಿಯೂರಪ್ಪನವರು ಮಾಡಿದ ಸೇವೆ ಅಮೂಲ್ಯ. ಅಂತಹ ಮೇರು ನಾಯಕನ ಬರೋಬ್ಬರಿ 50 ವರ್ಷಗಳ ರಾಜಕೀಯ ಬದುಕಿಗೆ ಗೌರವ ಸಲ್ಲಿಸಲು ಬಿಜೆಪಿ ವತಿಯಿಂದ ಮೇ 9ರಂದು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೆಸಲಾಗ್ತಾ ಇದೆ. ನೀವು ಬನ್ನಿ. ಇದಾಗಿತ್ತು ರಾಜಾಹುಲಿ ಬಿಎಸ್ವೈ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.